ಅಭಿವೃದ್ಧಿ ಹರಿಕಾರನಿಗೆ ಅಭಿಮಾನದ ಸನ್ಮಾನ ಕಾರ್ಯಕ್ರಮ. ಹೌದು ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾಜಿ ಶಾಸಕರು, ಕರ್ನಾಟಕ ಮಾಜಿ ಸಚಿವರು ಪ್ರಮೋದ್ ಮಧುರ್ ಅವರು ಮಾತನಾಡಿ, ಅಭಿವೃದ್ಧಿಯ ಹರಿಕಾರ, ಹುಟ್ಟು ಹೋರಾಟಗಾರ, ರೂರಲ್ ಸ್ಟಾರ್ ಮಾಜಿ ಸಚಿವ ಶ್ರೀ ಬಿಸಿ ಪಾಟೀಲ್ ಹಿರೇಕೆರೂರು ಹಾಗೂ ರಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆಯ ನೆಚ್ಚಿನ ಕಣ್ಮಣಿ ಇವರು. ದಿರಸಿಯಲ್ಲಿ ಖದರ್ ಬಣ್ಣ ಹಚ್ಚಿ ನಟನೆಗಿಳಿದ್ರೆ ಖಡಕ್ ಸ್ಟಾರ್ ಭ್ರಷ್ಟ ಅಧಿಕಾರಿಗಳಿಗೆ ಇವರ ಹೆಸರು ಕೇಳಿದ್ರೆ ಇವರು ಆಡಳಿತದಲ್ಲಿ ರಾಜ್ಯವೇ ಮೆಚ್ಚಿದ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದ ಶ್ರೀ ಬಿಸಿ ಪಾಟೀಲ್ ರವರು ಪೊಲೀಸ್, ಸಿನಿಮಾ, ರಾಜಕೀಯ 3 ಕ್ಷೇತ್ರದಲ್ಲಿ ಸಾಧನೆಗೈದ ಭಾರತದ ಏಕೈಕ ವ್ಯಕ್ತಿ ಅಂತ ಹೇಳಿದ್ರು. ಮತ್ತು ಹಿರೇಕೆರೂರು ಮತ್ತು ರಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಬಿಸಿ ಪಾಟೀಲ್ ಅವರು ಮಾತನಾಡಿ, ಸಾಧನೆ ಸಾವಿರಾರು ಗೌರವ, ನೂರಾರು ಪ್ರಶಸ್ತಿಗಳು ಬರಲಿ ಹೋಗ್ಲಿ, ನನ್ನ ಮುಖ್ಯ ಧ್ಯೇಯ ಕಾಯಕವೇ ಕೈಲಾಸ. ಜನ ನನ್ನ ಉಸಿರು, ಅಭಿವೃದ್ಧಿಯೇ ನಮ್ಮ ಮೂಲ ಮಂತ್ರ. ಜನಸೇವಕನಾಗಿ ಅದರಲ್ಲಿ ತೃಪ್ತಿ ಕಾಣ್ತೀನಿ ಅಂತ ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಅಧ್ಯಕ್ಷರು ಆದ ಮಲ್ಲಿಕ್ ರಿಹಾನ್ ಮತ್ತು ಯೂಸುಫ್ ಸೈಕಲ್ಗಾರ್ ಹಾಗೂ ಬಿಜೆಪಿಯ ಎಲ್ಲ ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. ಖಲಂದರ್ ಯಲಿದಳ್ಳಿ. ಸಮಸ್ತ ಜಾತಿ ಭೇದ ಮತ ಮರೆತು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸೇರಿರ್ತಕ್ಕಂಥ ಬಿಸಿ ಪಾಟೀಲ್ ರವರ ಅಭಿಮಾನಿಗಳ ಈ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಇವತ್ತು ಹೌಸ್ಫುಲ್ ಆಗಿದ್ದೇನೆ ಅಂತ ಹೇಳಿದ್ರೆ ಎಲ್ಲರ ಹೃದಯ ತುಂಬಿ ಬಂದಂಥವ್ರು ನೀವು. ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ. ಇದರಲ್ಲಿ ನನ್ನ ಯಾವ ಪಾತ್ರ ಕೂಡ ಇಲ್ಲ. ನಮ್ಮ ಬಾಲಾಕ್ಷ ಗೌಡರು ಮತ್ತೆ ಎಲ್ಲರೂ ಕರ್ನಾಟಕ ರಾಜ್ಯದ ಏಲಕ್ಕಿ ಕಂಪಿನ ವ್ಯವಸ್ಥೆ ಇದೆ. ಅಲ್ಲಿ ಯಾರು ಹೆಚ್ಚಿಗೆ ಜನ ನಿಂತ್ಕೋಬೇಡಿ ದಯವಿಟ್ಟು. ಹೊರಗಡೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತರು, ನಮ್ಮ ಬಿಸಿ ಪಾಟೀಲ್ ಸಾಹೇಬ್ ಅಭಿಮಾನಿಗಳು ದಯವಿಟ್ಟು ರೆಡ್ಡಿಹಳ್ಳಿ. ಇದೀಗ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಬಿಸಿ ಪಾಟೀಲ್ ಅವರು ವೇದಿಕೆಗೆ ಆಗಮಿಸಿದ ಅವರಿಗೆ ಚಪ್ಪಾಳೆ ಮೂಲಕ ನಾವೆಲ್ಲ ಅಭಿಮಾನಿಗಳು ಬರಮಾಡಿಕೊಳ್ಬೇಕು. ಅದೇ ರೀತಿ ಉಡುಪಿ ಜಿಲ್ಲೆಯ ಮಾಜಿ ಸಂಸದರು ಪ್ರಮೋದ್ ಮಧುರಾಜರವರು ಆಗಮಿಸಿದವರು ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು. ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಸ್ ಪಾಟೀಲ್ ಅವರು ಆಗಮಿಸ್ತಾ ಇದ್ದಾರೆ.